ಈ ಟೀಸರ್ ಬ್ರೇಕ್ ಡೌನ್ ನ ಆಮೇಲೆ ಮಾಡೋಣ. ಮೊದಲು ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ ನ ಬ್ರೇಕ್ ಡೌನ್ ಮಾಡೋಣ ಅಂತ ರೆಡಿ ಆಗಿದ್ದೆ. ಆದ್ರೆ ದ ಬಾಯ್ಸ್ ಸೀಸನ್ 5 ನ ಟ್ರೈಲರ್ ಕೂಡ ಬಂತು, ಸೂಪರ್ ಗರ್ಲ್ ಟ್ರೈಲರ್ ಕೂಡ ಬಂತು, ಲ್ಯಾಂಟರ್ನ್ಸ್ ಟ್ರೈಲರ್ ಕೂಡ ಬಂತು, ಸ್ಟಾರ್ ವಾರ್ಸ್ ನ ಟ್ರೈಲರ್ ಕೂಡ ಬಂತು, ಇನ್ಯಾಕೆ ಸ್ಟ್ರೀಟ್ ಫೈಟರ್ ನ ಟ್ರೈಲರ್ ಕೂಡ ಬಂತು. ಆದ್ರೆ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟ್ರೈಲರ್ ಇನ್ನೂ ಬಂದಿಲ್ಲ. ಇವೆಲ್ಲ ಟ್ರೈಲರ್ಸ್ ನೋಡುವಾಗ ಮನ್ಸು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅದಕ್ಕೇನೆ ಇನ್ನ ಕಾಯಕ್ಕಾಗಲ್ಲ ಅಂತ ದ ಬಾಯ್ಸ್ ಸೀಸನ್ 5 ನ ಟ್ರೈಲರ್ ನ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ನೀವು ಸೀಸನ್ 4 ನೋಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಟೈಮ್ ತಗೊಂಡು ಈ ವಿಡಿಯೋನ ರೆಡಿ ಮಾಡಿದ್ದೀನಿ. ಸೊ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ನಾನು ಇವತ್ತಿನ ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಸೊ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇವತ್ತು ಡಿಸೆಂಬರ್ 14th. ಸೊ ಒಂದು ಚಿಕ್ಕ ಮೊಮೆಂಟ್ ತಗೊತೀನಿ, ಯಾಕಂದರೆ ಇವತ್ತು ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಅಥವಾ ನನ್ನ ರೋಲ್ ಮಾಡೆಲ್ ಆದ WWE ಸೂಪರ್ ಸ್ಟಾರ್ ಜಾನ್ ಸೀನಾ ಅವರ ಕೊನೆಯ ಮ್ಯಾಚ್ ಆಗಿರುತ್ತೆ. ಸೊ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ನಾನು ಜಾನ್ ಸೀನಾ ಅವರನ್ನ ನೋಡಿಕೊಂಡು ಇಲ್ಲಿವರೆಗೂ ಬೆಳೆದಿರೋದು. ಜಾನ್ ಸೀನಾ ಅವರು ಯಾವಾಗಲೂ ಕೂಡ ಒಂದು ವರ್ಡ್ ಹೇಳ್ತಾ ಇದ್ರು, ಅದು ಬಂದು ಅಸಲ್, ಲಾಯಲ್ಟಿ, ರೆಸ್ಪೆಕ್ಟ್ ಆ್ಯಂಡ್ ನೆವರ್ ಗಿವ್ ಅಪ್. ಸೊ ಅದನ್ನೇ ನಾನು ಇಲ್ಲಿವರೆಗೂ ಫಾಲೋ ಮಾಡ್ತಿರೋದು. ಔಟ್ಕಮ್ ಏನೇ ಇದ್ರೂ ಕೂಡ ಯಾವತ್ತೂ ಕೂಡ ಗಿವ್ ಅಪ್ ಮಾಡಬಾರ್ದು ಆ್ಯಂಡ್ ಎಲ್ಲೂ ಕೂಡ ಯಾವತ್ತೂ ಕೂಡ ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡೋದನ್ನ ಮರಿಬಾರ್ದು. ಸೊ ಒಂದು ಚಿಕ್ಕ ಮೊಮೆಂಟ್ ತಗೊಂಡು ಇವತ್ತು ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಅಥವಾ ನನ್ನ ರೋಲ್ ಮಾಡೆಲ್ ಆದ ಜಾನ್ ಸೀನಾಗೆ ಒಂದು ಸೆಂಡ್ ಆಫ್ ಕೊಡ್ತಾ, ವಿ ಆಲ್ವೇಸ್ ಲವ್ ಯು, ದ ಲಾಸ್ಟ್ ರಿಯಲ್ ಚಾಂಪ್. ದ ಬಾಯ್ಸ್ ಸೀಸನ್ 4 ಎಂಡಲ್ಲಿ ಹೋಮ್ಲ್ಯಾಂಡರ್ಗೆ ಅವನ ಆರ್ಟಿಫಿಷಿಯಲ್ ಲೈಫ್ ಲೀಡ್ ಮಾಡಿ ಸುಸ್ತಾಗಿದೆ. ಈಗ ಅವನ ರಿಯಲ್ ಫೇಸ್ ಮೊದಲೇ ಗೊತ್ತು. ಆದರೆ ಅವನು ಈಗ ಏನು ಮಾಡಬೇಕು, ವಾಟ್ ಅಷ್ಟೇ ಅಲ್ಲ, ಅವನ ಪ್ಲ್ಯಾನ್ ಈಗ ಇನ್ನೂ ದೊಡ್ಡ ಸ್ಕೇಲಲ್ಲಿದೆ. ಅದರಿಂದನೇ ಮೀಡಿಯಾ ಮುಂದೆ ವಿಕ್ಟೋರಿಯಾ ನ್ಯೂಮ್ಯಾನ್ನ ಸೀಕ್ರೆಟ್ನ ರಿವೀಲ್ ಮಾಡ್ದ. ಸೊ ಅವನೀಗ ಹ್ಯೂಮನ್ ಅಷ್ಟೇ ಅಲ್ಲ, ಹ್ಯೂಮನ್ಸ್ ಕ್ರಿಯೇಟ್ ಮಾಡಿರುವ ಎಲ್ಲ ರೂಲ್ಸ್, ಹ್ಯೂಮನ್ಸ್ ಏನೆಲ್ಲ ಕ್ರಿಯೇಟ್ ಮಾಡಿದಾರೋ ಅವೆಲ್ಲನೂ ಕೂಡ ಹೊಡೆದಾಕಿ ನಾವು ಸೂಪ್ಸ್, ಹ್ಯೂಮನ್ಸ್ಗಿಂತ ಎಕ್ಸ್ಟ್ರೀಮ್ ಪವರ್ಫುಲ್ ನಾನು ಯಾಕೆ ಹ್ಯೂಮನ್ಸ್ಗೆ ಗುಲಾಮ ಆಗಬೇಕು ಅಂತ ಈಗ ಒಂದೊಂದಾಗೇನೆ ಅವನ ಮಿಷನ್ನ ಶುರು ಮಾಡ್ತಿದ್ದಾನೆ. ಸೊ ಈಗ ಕ್ರಿಮಿನಲ್ಸ್ಗಳು ರಾಜಕೀಯಕ್ಕೆ ಬರಬೇಕಂದ್ರೆ ಅವರ ಕ್ರಿಮಿನಲ್ ರೆಕಾರ್ಡ್ಸ್ ಎಲ್ಲನೂ ಕೂಡ ಮುಚ್ಚಾಕಬೇಕಲ್ಲ. ಅದೇ ಥರ ಈಗ ಹೋಮ್ಲ್ಯಾಂಡರ್ ಕೂಡ ಆಶ್ಲಿಯಿಂದ ಅವನ ರೆಕಾರ್ಡ್ಸ್, ವಿಟ್ನೆಸ್ ಎಲ್ಲನೂ ಕೂಡ ಈಸ್ಕೊಂಡು ದ 7ಗೆ ಕೊಟ್ಟು ಇವನ್ನೆಲ್ಲನೂ ಕೂಡ ಇನ್ಕ್ಲೂಡಿಂಗ್ ಆಶ್ಲಿನೂ ಕೂಡ ಸಾಯಿಸಬೇಕು ಅಂತ ಆರ್ಡರ್ ಕೊಡ್ತಾನೆ. ಇನ್ನೊಂದು ಕಡೆ ಹೋಮ್ಲ್ಯಾಂಡರ್ ಮಗ ಆದ ರಯನ್ಗೆ ಇನ್ನೂ ಬುಚ್ಚರ್ ಮೇಲೆ ಕನ್ಸರ್ನ್ ಇರುತ್ತೆ. ಇದು ಗೊತ್ತಾದ ಮೇಲೆ ಹೋಮ್ಲ್ಯಾಂಡರ್ ಫುಲ್ ಸೈಕ್ ಆಗಿ ಹೋಗ್ತಾನೆ. ಸೊ ಈಗ ಅವನ ಮಗ ಮೇಲೆ ಕೂಡ ಹೋಮ್ಲ್ಯಾಂಡರ್ಗೆ ಕೇರ್ ಇಲ್ಲ. ಹೋಮ್ಲ್ಯಾಂಡರ್ ಏನು ಪ್ಲ್ಯಾನ್ ಮಾಡ್ದಿರಾನೆ ವಿಕ್ಟೋರಿಯಾ ನ್ಯೂಮ್ಯಾನ್ನ ಇಟ್ಕೊಂಡು ಅವನ ಮಿಷನ್ನ ಶುರು ಮಾಡಬೇಕು ಅಂತ ಇರ್ತಾನೆ. ಆದರೆ ಬುಚ್ಚರ್ ವಿನ ಇಂಜೆಕ್ಟ್ ಮಾಡಿಕೊಂಡು ವಿಕ್ಟೋರಿಯಾ ನ್ಯೂಮ್ಯಾನ್ನ ಸಾಯಿಸ್ತಾನೆ. ಆದರೆ ನಮ್ಮ ಕಂತ್ರಿ ಸೇಜ್ ಇವೆಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ನ್ಯೂಮ್ಯಾನ್ ಡೆತ್ನ ಹೋಮ್ಲ್ಯಾಂಡರ್ಗೆ ಹೆಲ್ಪ್ ಆಗೋ ಥರ ಫ್ರೇಮ್ ಮಾಡ್ತಾಳೆ. ಅದ್ಯಾಕೋ ಗೊತ್ತಿಲ್ಲ ನನಗೆ, ಇಲ್ಲಿವರೆಗೂ ಕೂಡ ಸೇಜ್ ಕ್ಯಾರೆಕ್ಟರ್ ಕಂಡ್ರೇ ಆಗಲ್ಲ. ಅವಳನ್ನು ನೋಡ್ತಿದ್ರೆ ನನ್ನ ಮಗುಂದು ಬೇಡ, ಸ್ಕ್ರಿಪ್ಟಿಂದ ಆಚೆ ಹೋಗ್ತಾ ಇದ್ದೀವಿ. ಸೊ ಈಗ ದ ನೆಕ್ಸ್ಟ್ ಪ್ರೆಸಿಡೆಂಟ್ ಅಷ್ಟು ಬೇಗ ಅವನ ಆತ್ಮನ ಅಥವಾ ಅವನ ಲೈಫನ್ನೇ ಹೋಮ್ಲ್ಯಾಂಡರ್ಗೆ ಕೊಟ್ಟಿದ್ದಾನೆ. ನಾನು ಪ್ರೆಸಿಡೆಂಟ್ ಆಗಿರ್ತೀನಿ, ಆದರೆ ನನ್ನಿಂದೆ ನೀನು ಏನು ಬೇಕಾದರೂ ಮಾಡ್ಕೊ ಅಂತ ಬಿಟ್ಟಿರ್ತಾನೆ. ಸೊ ಈಗ ಹೋಮ್ಲ್ಯಾಂಡರ್ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿನೇ ಇಡೀ USA ಕಂಟ್ರೋಲ್ ಮಾಡ್ತಿದ್ದಾನೆ, ಇನ್ಕ್ಲೂಡಿಂಗ್ ಮಿಲಿಟರಿ, ಪಾಲಿಟಿಕ್ಸ್ ಎಲ್ಲನೂ ಕೂಡ. ಅದರಿಂದನೇ ಈಗ ಇಡೀ ವೈಟ್ ಹೌಸ್ ನಮ್ಮ ಹೋಮ್ಲ್ಯಾಂಡರ್ ಕೆಳಗಿದೆ. ಸೊ ಸೀಸನ್ ಎಂಡಲ್ಲಿ ದ ಬಾಯ್ಸ್ ಟೀಮ್ನು ಕೂಡ ಹೋಮ್ಲ್ಯಾಂಡರ್ ಕ್ಯಾಪ್ಚರ್ ಮಾಡಿದ್ದಾನೆ. ಆದರೆ ಇಲ್ಲಿ ಬುಚ್ಚರ್ ಒಬ್ಬನೇ ಏನೋ ಮಾಡಕ್ಕೆ ಹೋಗ್ತಿದ್ದಾನೆ. ಜೊತೆಗೆ ಇಂಜೆಕ್ಟ್ ಮಾಡ್ಕೊಂಡಿದ್ರಿಂದ ಈಗ ಅವನ ಕ್ಯಾನ್ಸರ್ ಸೆಲ್ಸ್ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ನಮಗೆ ಗೊತ್ತು ಜೆನ್ ವಿ ಸೀಸನ್ 2ಗೆ ಇದು ಲೀಡ್ ಆಗುತ್ತೆ ಅಂತ. ಯಾಕಂದರೆ ಬುಚ್ಚರ್ನ ಸರಿ ಮಾಡಿ ಅವನು ಒಂದು ಫುಲ್ ಪವರ್ಫುಲ್ ಸೂಪಾಗಿ ಮಾಡಬಹುದು. ಸೊ ಈಗ ನೀವೆಲ್ಲ ರೆಡಿ ಆಗಿದ್ದೀರಾ ಅಂದರೆ ಈಗ ದ ಬಾಯ್ಸ್ನ ಕೊನೆ ಸೀಸನ್ ಆದ ಸೀಸನ್ 5ನ ಫಸ್ಟ್ ಟೀಸರ್ನ ಬ್ರೇಕ್ ಡೌನ್ ಮಾಡೋಣ, ಲೆಟ್ಸ್ ಗೋ. ಸೊ ದ ಬಾಯ್ಸ್ ಸೀಸನ್ 5ನ ಟೈಮ್ ಲೈನ್ ಬಗ್ಗೆ ನಮಗೆ ಇನ್ನೂ ಗೊತ್ತಿಲ್ಲ.
ಮೇ ಬಿ ಜೆನ್ವಿ ಸೀಸನ್ 2 ಆಗಿ 4-5 ಮಂತ್ಸ್ ಗ್ಯಾಪಲ್ಲಿ ನಡಿಬಹುದು. ಯಾಕಂದರೆ ಈ ಟ್ರೈಲರ್ನ ಫಸ್ಟ್ ಸೀನಲ್ಲಿ ನಾವು ನಮ್ಮ ದ ಬಾಯ್ಸ್ ಟೀಮ್ ನೋಡ್ತೀವಿ. ಆಲ್ರೆಡಿ ಈ ಜಾಗದಲ್ಲಿ ಬೇಜಾನ್ ಡೆಡ್ ಬಾಡೀಸ್ ನೋಡ್ತೀವಿ. ಯಾವ ಜಾಗ ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಈ ಜಾಗ ರೆಡ್ ರಿವರ್ ಇರಬೇಕು. ಸೊ ಇಲ್ಲಿ ಇವ್ರೇನೋ ಇನ್ಫಾರ್ಮೇಷನ್ ತಗೊಳಕ್ಕೆ ಅಥವಾ ಯಾರನ್ನೋ ಮೀಟ್ ಆಗಕ್ಕೆ ಬಂದಿರಬಹುದು. ಜೊತೆಗೆ ಮುಂದೆ ನಾವು ಇಲ್ಲಿ ಎಲ್ಲರೂ ಅಮೆರಿಕ ಫ್ಲ್ಯಾಗ್ ಹಾಕ್ಕೊಂಡು ಮನೆ ಮುಂದೆ ಎಲ್ಲ ಫ್ಲ್ಯಾಗ್ ನೋಡಬಹುದು. ಸೊ ಇದು ಹೋಮ್ಲ್ಯಾಂಡರ್ ಕ್ರಿಯೇಟ್ ಮಾಡಿರುವ ಪ್ರಿಸನ್. ಸ್ಟಾರ್ಲೈಟರ್ಸ್ನ ಕ್ಯಾಪ್ಚರ್ ಮಾಡಿ ಇಲ್ಲಿ ಈ ಜೈಲಲ್ಲಿ ಹಾಕಿರ್ತಾನೆ. ನಾವು ನೋಡಬಹುದು ಈ ಕಾಲೋನಿ ಫುಲ್ ಗಾರ್ಡೆಡ್ ಆಗಿದೆ. ಆ್ಯಂಡ್ ಇಲ್ಲೇ ನಮ್ಮ UI ಕೂಡ ಕ್ಯಾಪ್ಚರ್ ಆಗಿರೋದು. ಸೊ ಸೀಸನ್ 4ನ ಕನೆಕ್ಟಿವಿಟಿ ನಮಗೆ ಇಲ್ಲಿ ಸಿಕ್ತು. ಮುಂದೆ ನಾವು ಈ ಜಾಗಕ್ಕೇನೆ ನಮ್ಮ ಸ್ಟಾರ್ಲೈಟ್, ಎ ಟ್ರೈನ್ ಆ್ಯಂಡ್ ಮೇ ಬಿ ನಮ್ಮ ರೆಸಿಸ್ಟೆಂಟ್ ಟೀಮ್ ಕೂಡ ನೋಡಬಹುದು. ಸೊ ಇಲ್ಲಿ ಇವರೆಲ್ಲ ಬಂದಿರೋದು ನಮ್ಮ ಯೂಹಿನ ಎಸ್ಕೇಪ್ ಮಾಡೋಕ್ಕೆ. ಬಟ್ ದ ಶಾಕಿಂಗ್ ಸೀನ್ ಏನಂದರೆ ಈ ಒಂದು ಚಿಕ್ಕ ಸೀನಲ್ಲಿ ನಾವು ನಮ್ಮ ಬ್ಲ್ಯಾಕ್ ನಾಯರ್ನು ಕೂಡ ಯೂಹಿಗೆ ಹೆಲ್ಪ್ ಮಾಡೋದು ನೋಡ್ತೀವಿ. ದ ಮೋಸ್ಟ್ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ಈ ಯೂನಿವರ್ಸಲ್ ಅಂದರೆ ಬ್ಲ್ಯಾಕ್ ನಾಯರ್. ಯಾವಾಗ ಈ ಫೇಕ್ ಬ್ಲ್ಯಾಕ್ ನಾಯರ್ ಬಂದೋ ಆಗ್ಲಿಂದ ಕೂಡ ಅವ್ನು ಏನು ಮಾಡ್ತಿದ್ದಾನೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಕಾಮಿಕ್ಸಲ್ಲಂತೂ ದೇವರು, ಈಗಲ್ಲ ಮುಂದೆ ಹೇಳ್ತೀನಿ ಯಾಕೆ ಅಂತ. ಸೊ ಬ್ಲ್ಯಾಕ್ ನಾಯರ್ ಕೂಡ ಬಂದಿದ್ದಾನಂದರೆ ದ 7 ಟೀಮ್ ಡಿಸಾಲ್ವ್ ಆಗಿದೆ. ಹಾಗಿದ್ರೆ ನಮ್ಮ ಡೀಪ್ ಎಷ್ಟು ಡೀಪಾಗಿ ಹೋಗಿದ್ದಾನೋ ನೋಡಬೇಕು. ಫೈರ್ ಕ್ರ್ಯಾಕರ್ ಇನ್ನು ಪಬ್ಲಿಕ್ ಸ್ಪೀಕರ್ ಆಗಿ ನೋಡ್ತೀವಿ. ಜೆನ್ವಿಯ ಸೀಸನ್ 2 ಅಲ್ಲಿ ನಮ್ಮ ಮಾಸ್ಟರ್ ಮೈಂಡ್ ಸೇಜ್ ಇಲ್ಲೂ ಕೂಡ ನೋಡ್ತೀವಿ. ಆದರೆ ಇಲ್ಲಿ ಹೋಮ್ಲ್ಯಾಂಡರ್ ಅವನದೇ ಒಂದು ಹೊಸ ಟೀಮ್ನ ಬಿಲ್ಡ್ ಮಾಡೋದು ನೋಡ್ತೀವಿ. ಜೊತೆಗೆ ನಮ್ಮ ಆಶ್ಲಿ ಕೂಡ ಇನ್ನೂ ಬದುಕಿದ್ದಾಳೆ. ಸೀಸನ್ 4 ಎಂಡಲ್ಲಿ ಅವಳು ಸಾಯ್ತಾಳೆ ಅನ್ನೋ ಭಯಕ್ಕೇನೆ ವಿನ ಇಂಜೆಕ್ಟ್ ಮಾಡ್ಕೊಂಡ್ಲು. ಸೊ ಅದೆಂಥ ಪವರ್ ಸಿಕ್ಕಿದೆ ಅಂತ ನೋಡಲೇಬೇಕು. ಆದರೆ ಅವಳ ಹಿಂದೆ ನಾವು ವೈಟ್ ಹೌಸ್ ನೋಡ್ತೀವಿ. ಆ್ಯಂಡ್ ಅವಳು ವಿಗ್ ಹಾಕೊಂಡಿರೋದು, ಜೊತೆಗೆ ಅವಳು ಏನೋ ಒಂದು ಸೈಕ್ ಆಗಿರೋ ಸ್ಟೇಟ್ಮೆಂಟ್ ಕೊಟ್ಟಿರಬೇಕು. ಜ್ಞಾಪಕ ಇರಲಿ, ಈಗ ಇಂಡೈರೆಕ್ಟ್ಲಿ ಹೋಮ್ಲ್ಯಾಂಡರೇ ವೈಟ್ ಹೌಸ್ನ ರೂಲ್ ಮಾಡ್ತಿರೋದು. ಸೊ ಎಲ್ಲ ಏನೇ ಆದರೂ ಕೂಡ ಎಲ್ಲ ಹೋಮ್ಲ್ಯಾಂಡರ್ನ ಪ್ಲ್ಯಾನ್ ಆಗಿರುತ್ತೆ. ಆದರೆ ಎಲ್ಲ ಮೂವಿಯಲ್ಲೂ ಕೂಡ ಪವರ್ಫುಲ್ ವಿಲ್ಲನ್ನ ಸೋಲ್ಸೋಕ್ಕೆ ಅವ್ನ ಫ್ಯಾಮಿಲಿ ಅವರೇ ಅಥವಾ ಅವ್ರ ಫ್ರೆಂಡ್ಸ್ ಅವರೇ ಬಂದು ಸೋಲ್ಸೋದು. ಸೊ ಅದೇ ಥರ ಇಲ್ಲಿ ಕೂಡ ನಾವು ಫುಲ್ ಕಂಪ್ಲೀಟ್ ಪವರ್ಫುಲ್ ಆಗಿ ನಮ್ಮ ಫಸ್ಟ್ ನ್ಯಾಚುರಲ್ ಸೂಪ್ ಜೊತೆಗೆ ಹೋಮ್ಲ್ಯಾಂಡರ್ನ ಮಗ ಆದ ರಯನ್ನ ನೋಡ್ತೀವಿ. ಮೇ ಬಿ ಈ ಬ್ಯಾಕ್ಗ್ರೌಂಡ್ ನೋಡ್ತಿದ್ರೆ ನನಗೆ ಈಗ ಅನ್ನಿಸ್ತಿದೆ ಆ ಜಾಗದೊಳಗೆ ರಯನ್ ಇದ್ದ. ಅವನ ಪವರ್ಸ್ನ ಟೆಸ್ಟ್ ಮಾಡೋಕ್ಕೆ ಇವನ್ನೆಲ್ಲನೂ ಕೂಡ ಸಾಯಿಸಿರ್ಬಹುದಾ? ಸ್ಕ್ರಿಪ್ಟ್ ಬರೆಯುವಾಗ ಹೊಳಿತು ಹೇಳಿದೆ. ಕಾಮಿಕ್ಸಲ್ಲಿ ಹೋಮ್ಲ್ಯಾಂಡರ್ ವೈಟ್ ಹೌಸ್ನ ರೂಲ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅವನು ಅಲ್ಲೇ ನಿಲ್ಲಲ್ಲ. ಅವನು ಇಡೀ ವರ್ಲ್ಡ್ನ ಕಾಂಕರ್ ಮಾಡಬೇಕು ಅಂತ ಇರ್ತಾನೆ. ಆಗ ಇಂಥ ಸಿಚುವೇಶನ್ ಮುಂದೆ ಬರುತ್ತೆ ಅಂತಾನೆ ಒಬ್ಬನ ಅವನ ಜೊತೆಯಲ್ಲೇ ಇಕ್ಕಿರ್ತಾರೆ. ಯಾವಾಗ ಹೋಮ್ಲ್ಯಾಂಡರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಆಗ ಅವನ ಸಾಯಿಸಬೇಕು ಅಂತ. ಆ್ಯಂಡ್ ಅವನು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಬ್ಲ್ಯಾಕ್ ನಾಯರ್. ಈ ಸೂಪರ್ಮ್ಯಾನ್ ಮೂವಿಯಲ್ಲಿ ಹೇಗೆ ನಮ್ಮ ಅಲ್ಟ್ರಾಮ್ಯಾನ್ ಸೂಪರ್ಮ್ಯಾನ್ನ ಕ್ಲೋನ್ ಆಗಿರ್ತಾನೋ ಅದೇ ಥರ ಕಾಮಿಕ್ಸಲ್ಲಿ ಹೋಮ್ಲ್ಯಾಂಡರ್ನ ಕ್ಲೋನ್ ಬೇರೆ ಯಾರೂ ಅಲ್ಲ, ಬ್ಲ್ಯಾಕ್ ನಾಯರ್ ಆಗಿರ್ತಾನೆ. ಸೊ ಮುಂದೆ ಬ್ಲ್ಯಾಕ್ ನಾಯರ್ ಹೋಮ್ಲ್ಯಾಂಡರ್ನ ಸಾಯಿಸ್ತಾನೆ. ಇದನ್ನ ಕೇಳಿ ನಿಮಗೂ ಕೂಡ ಬೇಜಾರಾಗಿರ್ಬೋದು. ಏನು ಬ್ರೋ, ನಾನು ಅಂದ್ಕೊಂಡೆ ಹೋಮ್ಲ್ಯಾಂಡರ್ ವರ್ಸಸ್ ಬುಚ್ಚರ್ ಫೈಟ್ ಆಗುತ್ತೆ ಅಂತ, ಅದರಲ್ಲಿ ಬುಚ್ಚರ್ ಗೆಲ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಥರ ಆಗೋಯ್ತು ಅಂತ. ಆದರೆ ಕತೆ ಇಲ್ಲೇ ಮುಗ್ದಿಲ್ಲ. ಸೀರೀಸಲ್ಲಿ ಇದಕ್ಕೋಸ್ಕರನೇ ಸ್ಟೋರಿನ ಚೇಂಜ್ ಮಾಡಿರೋದು. ಟ್ರೈಲರಲ್ಲಿ ನಾವು ಹೋಮ್ಲ್ಯಾಂಡರ್ನ ಹೊಸ ಟೀಮ್ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ನಮ್ಮ ಸೋಲ್ಜರ್ ಬಾಯ್ ಜೊತೆಗೆ ಒಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ. ನನಗನ್ಸೋ ಪ್ರಕಾರ ಈ ಹೊಸ ಕ್ಯಾರೆಕ್ಟರ್ ಸೋಲ್ಜರ್ ಬಾಯ್ ಟೈಮಲ್ಲೇ ಇರಬಹುದು. ಸೊ ಹೋಮ್ಲ್ಯಾಂಡರ್ ಈಗ ಇವರಿಬ್ರು ಕೂಡ ರಿವೈವ್ ಮಾಡಿ ಅವನ ಟೀಮ್ಗೆ ಹಾಕೊಂಡಿರಬಹುದು. ಆ್ಯಂಡ್ ಇವನೇನು ಸುಮ್ಮನೆ ಇಲ್ಲ ಬ್ರೋ, ಇವನ್ ಪವರ್ಸ್ನು ಕೂಡ ಸಖತ್ ಪವರ್ಫುಲ್ ಆಗಿದೆ. ಸೊ ಈಗ ಹೋಮ್ಲ್ಯಾಂಡರ್ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ WWE ನಮ್ಮ ಶೀಲ್ಡ್ ಅಷ್ಟೇ ಸಖತ್ ಸ್ಟ್ರಾಂಗ್ ಆಗಿದೆ. ಸೊ ಇವ್ರನ್ನ ಹೊಡಿಬೇಕಂದ್ರೆ ದ ಬಾಯ್ಸ್ ಟೀಮ್ಗೆ ನಮ್ಮ ನ್ಯಾಚುರಲ್ ಸೂಪಾದ ರಯನ್ ಜಾಯ್ನ್ ಆಗ್ತಾನೆ. ಆದರೆ ನಿಮಗೆ ಈಗಲೇ ರಯನ್ನ ಫ್ಯೂಚರ್ ತೋರಿಸ್ತೀನಿ. ಹೇಗೆ ಅಂದರೆ ಹೋಮ್ಲ್ಯಾಂಡರ್ ಇಲ್ಲಿ ಯಾರಿಗೋ ಸರಿಯಾಗಿ ಹೊಡಿತಿದ್ದಾನೆ. ಆ್ಯಂಡ್ ಅವನು ಬೇರೆ ಯಾರೂ ಅಲ್ಲ, ನಮ್ಮ ರಯನ್ಗೆನೆ. ಯಾಕಂದರೆ ಜೆನ್ವಿ ಸೀಸನ್ 2 ಅಲ್ಲಿ ನಮಗೆ ಗೊತ್ತಾಯಿತು ಹೋಮ್ಲ್ಯಾಂಡರ್ನ ಸಾಯಿಸೋಕ್ಕಾಗೋದು ಬರೀ ರಯನ್ನಿಂದ ಮಾತ್ರ. ಮರಿಮೋರೋ ಕೂಡ ಹೋಮ್ಲ್ಯಾಂಡರ್ ಅಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಹೋಮ್ಲ್ಯಾಂಡರ್ನ ಸಾಯಿಸೋಕ್ಕಲ್ಲ, ಅವನಿಗೆ ಅರ್ಟ್ ಕೂಡ ಮಾಡೋಕ್ಕಾಗಲ್ಲ. ಹೋಮ್ಲ್ಯಾಂಡರ್ನ ಸ್ಟೋರಿ ಇಷ್ಟೇ. ಆದರೆ ಕಾಮಿಕ್ಸಲ್ಲಿ ಹೋಮ್ಲ್ಯಾಂಡರ್ ಸತ್ತ ಮೇಲೆ ಸ್ಟೋರಿ ಮುಗಿಯಲ್ಲ. ನಮ್ಮ ಬಿಲಿ ಬುಚ್ಚರ್ ಬರ್ತಾನೆ.
ಬಿಲ್ಲಿ ಬುಚರ್ ಈಗ ಇಡೀ ವರ್ಲ್ಡಲ್ಲಿ ಎಲ್ಲ ಸೂಪ್ಸ್ನ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೋಗ್ತಾನೆ. ಆಗ ನಾವು ಬುಚರ್ ವರ್ಸಸ್ ದ ಬಾಯ್ಸ್ ಟೀಮ್ ನೋಡ್ತೀವಿ. ಆದರೆ ಬುಚರ್ ಸಾಯಲ್ಲ, ಬಟ್ ಅವನ್ನ ಎಲ್ಲರೂ ಕೂಡ ನಿಲ್ಲಿಸ್ತಾರೆ. ಇನ್ನು ಸೀರೀಸಲ್ಲೂ ಕೂಡ ಸೀಸನ್ 1 ಇಲ್ಲಿ ತನಕ ಬುಚರ್ಗೆ ಸೂಪ್ಸ್ ಕಂಡ್ರೆ ಆಗಲ್ಲ. ಸೊ ನನ್ನ ಕೇಳಿದ್ರೆ ಹೆವಿ ಚಾನ್ಸಸ್ ಇದೆ ದಟ್ ಬುಚರ್ ವಿಲನ್ ಆಗಿ ಎಲ್ಲ ಸೂಪ್ಸ್ನು ಸಾಯಿಸ್ಕೊಂಡು ಬರಬಹುದು. ಆದರೆ ಅವನ್ನ ನಿಲ್ಸೋಕ್ಕೆ ಬರೀ ಒಬ್ಬನಿಂದ ಅಷ್ಟೇ ಆಗೋದು. ಇಲ್ಲೂ ಕೂಡ ಮತ್ತೆ ರಯನೇ ಬರ್ತಾನೆ ಅಂತ ನೀವು ಅಂದ್ಕೊಂಡಿದ್ರೆ ನೋಪ್. ಬುಚರ್ನ ನಿಲ್ಸೋಕ್ಕಾಗೋದು ಬರೀ ಯೂಯಿಂದ ಮಾತ್ರ. ಸೊ ಬುಚರ್ ಎಲ್ಲೂ ಕೂಡ ಯೂಯಿಗೆ ಯಾವುದೇ ಪೇನ್ ಕೊಡಲ್ಲ. ಸೊ ಇಲ್ಲೂ ಕೂಡ ಯೂಯಿ ಮಾತು ಕೇಳಿ ಬುಚರ್ ಸುಮ್ಮನೆ ಆಗ್ತಾನೆ. ಸೊ ಈ ಸೀನ್ ಏನಾದರೂ ಸಿರೀಸಲ್ಲಿ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ 2026 ನಾವು ಅವೆಂಜರ್ಸ್ ಎಂಡ್ ಗೇಮ್ನ ಒಂದು 18+ ವರ್ಷನ್ ಆದ ದ ಬಾಯ್ಸ್ ಸೀಸನ್ 5 ನೋಡ್ತೀವಿ. ಸೊ ನಿಮಗೇನನ್ಸುತ್ತೆ ದ ಬಾಯ್ಸ್ ಸೀಸನ್ 5 ಹೇಗಿರುತ್ತೆ? ನಿಮಗೇನನ್ಸುತ್ತೆ ಹೋಮ್ಲ್ಯಾಂಡರ್ ಹೇಗೆ ಸಾಯ್ಬಹುದು, ಅಥವಾ ಹೋಮ್ಲ್ಯಾಂಡರ್ ನಿಜವಾಗ್ಲೂ ಸಾಯ್ತಾನ? ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.